ಫಿಸಿಕ್ಸ್ ವಾಲಾ, ಅನನ್ಯ ಬಿರ್ಲಾ, ಕ್ಯಾರಿ ಮಿನಾಟಿ, ಆರ್ಯನ್ ಕೆಲ್ವಿನ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ವೈ ನಾಟ್ ದ ಗೌರ್ಮೆಂಟ್? ಇವರು 30% 40% ಟ್ಯಾಕ್ಸ್ ಪೇ ಮಾಡೋರೆ, ಇವರೇ ಹೆಲ್ಪ್ ಮಾಡ್ತವ್ರೆ ಅಂದಮೇಲೆ ಗೌರ್ಮೆಂಟ್ ಯಾಕೆ ಬರೀ 350 ಕೋಟಿಯಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ? ಅವ್ರಿಗೊಂದು ಸಿಟಿಸನ್ಶಿಪ್ಗೆ ಒಂದು ಒಳ್ಳೆ ಫ್ಯೂಚರ್ ಕೊಡಬೇಕಂತ ಅನಿಸಿರ್ಲಿಲ್ವಾ? ಗೌರ್ಮೆಂಟ್ಗೆ ಈ ಫ್ಯಾಮ್ಲೀಸ್ನ ಕಾಪಾಡಬೇಕು ಅಂತ ಅನಿಸಿಲ್ವಾ? ಗೌರ್ಮೆಂಟ್ಗೆ ಇವ್ರಿಗೆಲ್ಲರಿಗೂ ಒಂದು ಒಳ್ಳೆ ಲೈಫ್ ಸ್ಟೈಲ್ ಪೇ ಮಾಡಬೇಕಂತ ಅನಿಸಿಲ್ವಾ? ಬರೀ ಟ್ಯಾಕ್ಸ್ ಮಾತ್ರ ತೊಗೊಳೋದ? ಟ್ಯಾಕ್ಸಲ್ಲಿ 0.97% ಮಾತ್ರನ ಬರೀ ಸಿಟಿಸನ್ಸ್ಗೆ ಹೆಲ್ಪ್ ಮಾಡೋದ? ಈ 1% ಕೂಡ ಹೆಲ್ಪ್ ಮಾಡಿಲ್ಲ. ಟ್ಯಾಕ್ಸ್ ಅಮೌಂಟು 34,000 ಚಿಲ್ಲರೆ ಕೋಟಿಯಲ್ಲಿ ಬರೀ 347 ಕೋಟಿಯನ್ನು ರಿಲೀಸ್ ಮಾಡಿದ್ರೆ ಸಾಕಾಗುತ್ತಾ? ನಾಟ್ ಈವನ್ ದ 1%. ನೆಕ್ಸ್ಟು ಫ್ಯೂಚರಲ್ಲಿ ಅವ್ರಿಗೊಂದು ಒಳ್ಳೆ ಮನೆ, ಒಳ್ಳೆ ಡ್ಯಾಮ್ ಕಟ್ಬಿಟ್ಟು ಅವ್ರಿಗೆ ಮಕ್ಕಳು ಯಾರ್ಯಾರು ಅವರ ತಾಯಿಂದಿರನ್ನ ಕಳ್ಕೊಂಡಿದ್ದಾರೆ, ಅವ್ರ ತಂದೆದಿರನ್ನ ಕಳ್ಕೊಂಡಿದ್ದಾರೆ, ಅವ್ರಿಗೆ ಒಂದು ಒಳ್ಳೆ ಮನೆ ಕಟ್ಸ್ಕೊಂಡು ಕೊಟ್ಟು, ಅವ್ರಿಗೊಂದು ಬೆಟರ್ ಎಜುಕೇಷನ್ ಮಾಡ್ಕೊಂಡು ಕೊಟ್ಟು, ಅವರು ತೀರೋಗಿರೋ ವಿಕ್ಟಿಮ್ಸ್ಗೆ ಅವ್ರಿಗೊಂದು ಒಳ್ಳೆ ಅಮೌಂಟ್ನ ಕೊಟ್ಟು ಅವ್ರ ಫ್ಯೂಚರ್ಗೆ ಏನಾದರೂ ಒಂದು ಮಾಡಿದ್ರೆ ಗೌರ್ಮೆಂಟ್ನ ಎಲ್ಲ ನೆನೆಸ್ಕೋತಾರೆ. ಇದೇ ಥರ ಸುಮ್ಮನಾದರೆ ಗೌರ್ಮೆಂಟ್ ಕೂಡ ನಿಜವಾಗ್ಲೂ ಹೇಳ್ತಾಯಿದ್ದೀನಿ ತುಂಬ ಬೇಜಾರಾಗುತ್ತೆ. ಯಾಕಂದರೆ 18% 30% ಟ್ಯಾಕ್ಸ್ ಪೇ ಮಾಡಿಸ್ಬಿಟ್ಟು ಏನೂ ಮಾಡಿಲ್ಲ ಅಂದರೆ ತುಂಬ ಕಷ್ಟ. ಈ ವಿಡಿಯೋನ ಜಾಸ್ತಿಯಿಂದ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಸೊ ಗೌರ್ಮೆಂಟ್ ಅವ್ರಿಗೊಂದು ಒಳ್ಳೆ ಹೆಲ್ಪ್ ಮಾಡಲಿ, ಮತ್ತು ಯಾರು ಅವರ ಫ್ಯಾಮ್ಲೀಸ್ನ ಕಳ್ಕೊಂಡಿದ್ದು ಅದೊಂದು ಒಳ್ಳೆ ಲೈಫ್ ಕೊಡಲಿ ಅಂತ ಕೇಳ್ಕೊತೀನಿ.